ಇವತ್ತು ಏನು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೀತು, ಅದು ಕೆಲವೊಂದು ಸೆಂಟರಲ್ಲಿ ಇವಾಗ ಎಕ್ಸಾಂಪಲ್ ಹೇಳಬೇಕಂದ್ರೆ ಬಿಜಾಪುರ, ವಿಜಯಪುರದಲ್ಲಿ ಇವತ್ತು ಒಂದು ಎಕ್ಸಾಮ್ ಸೆಂಟರಲ್ಲಿ ಸುಮಾರು ಅರ್ಧ ಗಂಟೆ ಆದ್ರೂ ಕ್ವಶನ್ ಪೇಪರ್ ಕೊಟ್ಟಿಲ್ಲ ಅಂತೇಳಿ. ಈ ಒಂದು ಕ್ವಶನ್ ಪೇಪರು ಅರ್ಧ ಗಂಟೆ, ಕೆಲವೊಂದು ಸೆಂಟ್ರಲ್ಲಿ ಅರ್ಧ ಗಂಟೆ, ಕೆಲವೊಂದು ಸೆಂಟರ್ 1 ಅವರ್ ಕ್ವಶನ್ ಪೇಪರ್ ಕೊಟ್ಟಿಲ್ಲ ಅಂತಂದರೆ ಸ್ಟೂಡೆಂಟ್ಸು ಪ್ಯಾನಿಕ್ ಆಗ್ತಾರೆ. ಈ ಒಂದು ಕ್ವಶನ್ ಪೇಪರ್ ಯಾಕೆ 1 ಅವರ್ ಡಿಲೇ ಆಗುತ್ತೆ? ನನ್ನ ಪ್ರಶ್ನೆ. ಈ ಒಂದು 1 ಅವರ್ ಎಕ್ಸಾಮ್ ಸೆಂಟರ್ಗೆ ಲೇಟಾಗಿ ಹೋದರೆ, 1 ನಿಮಿಷ ಲೇಟಾಗಿ ಹೋದರೆ ನೀವು ಎಕ್ಸಾಮ್ಸ್ ಹಾಲ್ ಒಳಗಡೆ ಸೇರಿಸಲ್ಲ. ಎಕ್ಸಾಂಪಲ್ ನೀಟ್ ಎಕ್ಸಾಮಲ್ಲಿ 5 ನಿಮಿಷ ಲೇಟಾಗಿ ಹೋಗಿದ್ದು, 2 ನಿಮಿಷ ಲೇಟಾಗಿ ಹೋಗಿದ್ದು, ಎಕ್ಸಾಮ್ಸ್ಗೆ ಸೇರಿಸಿಲ್ಲ. ಇವತ್ತು 1 ಅವರ್ ಕ್ವಶನ್ ಪೇಪರ್ ಡಿಲೇ ಮಾಡ್ತೀರಾ ಅಂತಂದರೆ ಕ್ವಶನ್ ಪೇಪರ್ ಎಲ್ಲಿ ಹೋಗಿತ್ತು? ಕ್ವಶನ್ ಪೇಪರ್ ಯಾಕೆ ಕೊಟ್ಟಿಲ್ಲ? ಮತ್ತು ಈ ಒಂದು OMR ಶೀಟ್ಸ್ಗೂ ಮತ್ತು ಕ್ವಶನ್ ಪೇಪರ್ಸ್ಗೂ ಎರಡಕ್ಕೂ ಮ್ಯಾಚ್ ಆಗಬೇಕು ಅಂತೇಳಿ, ಒಂದು ಕೊಠಡಿಯಲ್ಲಿ 24 ಜನ ಎಕ್ಸಾಮ್ ಬರೀತಾರಂತಂದರೆ 12 ಜನಕ್ಕೆ ಕ್ವಶನ್ ಪೇಪರ್ ಸಿಕ್ಕಿದೆ, ಮತ್ತು OMR ಶೀಟಿಗೂ ಕ್ವಶನ್ ಪೇಪರ್ಗೂ ಮ್ಯಾಚ್ ಆಗಿ ಎಕ್ಸಾಮ್ ಬರೀತಾರೆ. ಇನ್ನು 12 ಜನಕ್ಕೆ ಕ್ವಶನ್ ಪೇಪರ್ ಸಿಗಲಿಲ್ಲ, ಕ್ವಶನ್ ಪೇಪರ್ 1 ಅವರ್ ಲೇಟಾಗಿ ಬಂತು, 15 ಮಿನಿಟ್ಸ್ ಲೇಟಾಗಿ ಬಂತು, 15 ಮಿನಿಟ್ಸ್ ಲೇಟಾಗಿ ಬಂದರು. ಆ OMR ಶೀಟ್ಸು ಅದು ಡಿಫ್ರೆನ್ಸ್ ಇತ್ತು ಅಂತೇಳಿ ಯಾರೋ 1-2-3 ಜನ ಕ್ವಶನ್ಸ್ ಮಾಡಿದಾಗ ಅವ್ರನ್ನ ಹೇಳ್ಬೇಕಾಯಿತು ನೀಟಾಗಿ, ಈ ಥರ ಇದೆ, ಈ ಸುಮಾರು ಒಂದು ಟೈಮ್ ಕೊಡ್ತೀವಿ, ಏನಾದರೂ ಮಾಡಬೇಕು, ಈ ಥರ ಇಲ್ಲ ಅಂತೇಳಿ. ಅದು ನಮಗೆ ಗೊತ್ತಿಲ್ಲ ಅಂತ ಇನ್ವಿಜಿಲೇಟ್ರು ಹೇಳಿದಾಗ ಆಬ್ವಿಯಸ್ಲಿ ಎಲ್ಲರೂ ಹೋರಾಟ ಮಾಡೇ ಮಾಡ್ತಾರೆ. ಈಗ ಒಂದು ಕ್ವಶನ್ ಪೇಪರು ಡಿಫ್ರೆನ್ಸ್ ಇದ್ದಾಗ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ, ಪ್ಯಾನಿಕ್ ಆಗುತ್ತೆ. ಅಂದರೆ ನಾನು OMR ಶೀಟು ಕರೆಕ್ಷನ್ ಆಗಲ್ಲ ಅಂತೇಳಿ. OMR ಶೀಟ್ ಕರೆಕ್ಷನ್ ಆಗಲ್ಲ, ಪ್ಲಸ್ 15 ಮಿನಿಟ್ಸು 20 ಮಿನಿಟ್ಸು ಹಾಫ್ ಆನ್ ಅವರು ಎಕ್ಸಾಮ್ಸು ಕ್ವಶನ್ ಪೇಪರ್ ಡಿಲೇ ಮಾಡಿದಾಗ ನಾವು ಅವ್ರಿಗೆ ಟೈಮ್ ಕೊಡಲ್ಲ ಅಂತ ಅಂದಾಗ ಸ್ಟೂಡೆಂಟ್ಸ್ ಯಾಕೆ ಒಂದೊಂದು ನಿಮಿಷನೂ ಇಂಪಾರ್ಟೆಂಟು, ಮತ್ತು ಪ್ರತಿ ಒಂದು ಕ್ವಶನ್ನು ಇಂಪಾರ್ಟೆಂಟ್ ಇರುತ್ತೆ. ಆ ಒಂದು ಕ್ವಶನ್ನು ಮತ್ತು ಒಂದು ಟೈಮಿಂಗ್ಸು ಎಲ್ಲದೂ ಆಸ್ಪಿರೆಂಟ್ಸ್ಗೆ ಮ್ಯಾಟ್ರ್ ಆಗುತ್ತೆ. ಯಾಕೆ ಅಂತಂದರೆ ಆ ಇರೋಂಥ 100 ಕ್ವಶನ್ಸ್ಗೆ 1.5 ಗಂಟೆಯಲ್ಲಿ ಒಂದು ಕ್ವಶನ್ಗೆ 1.5 ನಿಮಿಷ ಸಿಗುತ್ತೆ. ಎಷ್ಟೋ ಜನ ಕ್ವಶನ್ಸ್ ಅಟೆಂಡ್ ಮಾಡೋಕ್ಕಾಗಲ್ಲ, ಹಾಫ್ ಆನ್ ಅವರು 15 ಮಿನಿಟ್ಸು 20 ಮಿನಿಟ್ಸ್ ಲೇಟಾಗಿ ಕೊಟ್ಟಾಗ. ಅದನ್ನು ಕನ್ವಿನ್ಸ್ ಮಾಡೋಂಥದ್ದು ಇನ್ವಿಜಿಲೇಟರ್ ಆಗಿರ್ಬೋದು, ಅಲ್ಲಿರೋಂಥ ಪ್ರಿನ್ಸಿಪಲ್ಸ್ ಇರ್ಬೋದು, ಯಾರಲ್ಲಿ ಇನ್ಚಾರ್ಜ್ ಇರ್ತಾರೆ ಅವ್ರ ಜವಾಬ್ದಾರಿ ಆಗಿತ್ತು. ಬಟ್ ಆ ಇನಿಷಿಯೇಟಿವ್ ತೊಗೊಂಡಿಲ್ಲ. ಸ್ಟೂಡೆಂಟ್ಸು ಆ ಒಂದು ಕ್ವಶನ್ ಪೇಪರು ಮತ್ತು OMR ಶೀಟ್ಸು ಮ್ಯಾಚ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಆಚೆ ಬಂದಿದ್ದಾರೆ. ಆಮೇಲೆ ಒಂದಷ್ಟು ಜನ ಎಕ್ಸಾಮ್ಸ್ ಬರೆದಿದ್ದಾರೆ. ಈ ಒಂದು ವಿಚಾರವಾಗಿ ಕ್ವಶನ್ ಪೇಪರ್ ಮೊದಲೇ ಲೀಕ್ ಆಗಿತ್ತು ಅಂತ ಕೆಲವೊಂದು ಸೆಂಟರಲ್ಲಿ ಹೇಳಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ತೊಗೊಂಡೋಗಿದ್ರು, ಕ್ವಶನ್ ಪೇಪರ್ ಇರಲಿಲ್ಲ, ಈ ಥರ ಎಲ್ಲ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಹೇಳಿ ಎಲ್ಲ ರೀತಿಯೂ ಕಂಪ್ಲೇಂಟ್ ಮಾಡಿದ್ದಾರೆ. ಅಂದರೆ ಈ ಒಂದು ಎಕ್ಸಾಮ್ಸ್ ಯಾವ ರೀತಿ ಕಂಡಕ್ಟ್ ಮಾಡಿದ್ರು, ಇದು ಯಾವ ರೀತಿ ಆಗಿದೆ, ಮಿಸ್ಟೇಕ್ಸ್ ಆಗಿದೆ, ಪ್ರತಿಯೊಂದಕ್ಕೂ KEಯಿಂದ ಒಂದು ಆನ್ಸರ್ ಬರಬೇಕಾಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ವಿದ್ಯಾರ್ಥಿಗಳಿಗಾಗಿರೋಂಥ ಅನ್ಯಾಯನ ಈ ಹಿಂದೆ PDOದಲ್ಲೂ ಹಿಂಗೆ ಆಗಿತ್ತು. ಪ್ರಶ್ನೆ ಮಾಡಿದ್ದಕ್ಕೆ ಸುಮಾರು 12 ಜನದ ಮೇಲೆ FIR ಆಯಿತು. ಆ ಒಂದು ವಿಚಾರದಲ್ಲಿ ಅವರಿಗೆ ಏನು ಒಂದು 840 ಜನ ಎಕ್ಸಾಮ್ ಬರೆದವ್ರಿಗೆ ಇಲ್ಲಿವರೆಗೂ ನ್ಯಾಯ ಸಿಗಲಿಲ್ಲ. ಮತ್ತು ಅದು ರಿಪೀಟೆಡ್ ಮತ್ತೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಲ್ಲ ಅವರಿಗೆ. ಮತ್ತು ಸರ್ಕಾರನೂ ಏನು ಡಿಸಿಷನ್ ತೊಗೊಂಡಿಲ್ಲ, ಡಿಪಾರ್ಟ್ಮೆಂಟು ಏನು ಡಿಸಿಷನ್ ತೊಗೊಂಡಿಲ್ಲ. ಆದರೆ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಆ ರೀತಿ ಆಗಬಾರ್ದು. ಅವ್ರಿಗೆ ಏನಾಗಿದೆ, ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸ್ಬೇಕು. ನಾವು ಎಲ್ಲ ಸ್ಟೂಡೆಂಟ್ಸು ಕೂತ್ಕೊಂಡು ಚರ್ಚೆ ಮಾಡ್ತೀವಿ, ಇದ್ರ ಬಗ್ಗೆ ಸಂಘಟನೆ ನಿರ್ಧಾರ ಮಾಡ್ತೀವಿ. ಸ್ಟೂಡೆಂಟ್ಸಿಗೆ ಯಾವ ರೀತಿ ಜಸ್ಟಿಸ್ ಸಿಗಬೇಕು, ಏನು ಮಾಡಬೇಕು ಅಂತೇಳಿ ಯಾವುದೇ ಕಾರಣಕ್ಕೂ ಬಿಡಲ್ಲ. ಯಾಕೆಂದರೆ ಸ್ಟೂಡೆಂಟ್ಸಿಂದ ಇಲ್ಲಿ ಏನೂ ಮಿಸ್ಟೇಕ್ಸ್ ಆಗಿಲ್ಲ. ಅಲ್ಲಿರೋಂಥ ಇನ್ವಿಜಿಲೇಟ್ರು, ಅಲ್ಲಿರೋಂಥ ಸ್ಕೂಲು ಕಾಲೇಜಲ್ಲಿ ಮಿಸ್ಟೇಕ್ ಆಗಿದೆ. ಮತ್ತು ಅದನ್ನು ಯಾವ ರೀತಿ ಕ್ವಶನ್ ಪೇಪರ್ ಲೀಕ್ ಆಯಿತಾ, ಇಲ್ಲ ಕ್ವಶನ್ ಪೇಪರ್ ಮಿಸ್ ಆಯಿತಾ, ಇಲ್ಲ ಆನ್ಸರ್ ಶೀಟ್ಸು, ಇದನ್ನು ಮೊದಲೇ ಕನ್ವಿನ್ಸ್ ಮಾಡಬೇಕಾಗಿತ್ತು. ಇಡೀ ಕರ್ನಾಟಕದಲ್ಲಿ ಎಲ್ಲ ಆಸ್ಪಿರೆಂಟ್ಸ್ ಎಕ್ಸಾಮ್ ಬರೀಬೇಕಾದ್ರೆ ಕ್ವಶನ್ ಪೇಪರು OMR ಶೀಟ್ಸು ಸೇಮ್ ಎಕ್ಸಾಮ್ಸ್ ಬರೆದಿದ್ದಾರೆ. ಆದರೆ ಕೆಲವೊಂದು ಸೆಂಟರಲ್ಲಿ ಈ ಥರ ಆಯ್ತಂದಾಗ ಆಬ್ವಿಯಸ್ಲಿ ಸ್ಟೂಡೆಂಟ್ಸ್ ಪ್ಯಾನಿಕ್ ಆಗ್ತಾರೆ. ಇದ್ರ ಬಗ್ಗೆ ಸರ್ಕಾರ ಆಗಿರ್ಬೋದು ಮತ್ತು KE ಆಗಿರ್ಬೋದು ಸರಿಯಾದಂಥ ಉತ್ತರ ನೀಡಬೇಕು. ಮತ್ತು ಆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ನ್ಯಾಯ ಕೊಡ್ತೀರಾ, ಮತ್ತು ಕ್ವಶನ್ ಪೇಪರ್ ಲೀಕ್ ಆಗಿತ್ತಂತಂದರೆ ಇದನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಈ ಮುಖಾಂತರ ತಿಳಿಸೋದೇನಪ್ಪ ಅಂತಂದರೆ ಆದಷ್ಟು ಬೇಗ ಸ್ಟೂಡೆಂಟ್ಸಿಗೆ ತಿಳಿಸ್ಬೇಕು. ನಾವು ಸ್ಟೂಡೆಂಟ್ಸ್ ಜೊತೆ ಚರ್ಚೆ ಮಾಡಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ನೀವೇ ನಿರ್ಧಾರ ಆಗಬೇಕು. ಯಾಕೆಂದರೆ ನೀವೇನು ಡಿಸೈಡ್ ಮಾಡ್ತೀರಾ ಅದನ್ನು ನಾವು ಮಾಡ್ತೀವಿ. ಯಾಕೆಂದರೆ ನಿಮ್ಮಿಂದ ಏನು ರಿಪ್ಲೈ ಬರುತ್ತೆ, ಏನು ಆನ್ಸರ್ ಬರುತ್ತೆ, ಅದ್ರ ಮೇಲೆ ನಾವು ನಿರ್ಧಾರ ಮಾಡಿ ನೀವೇನು ಹೇಳ್ತೀರಾ ಅದನ್ನು ಮಾಡೋಣ. ಥ್ಯಾಂಕ್ ಯು. ನಮಸ್ಕಾರ.